ನಮಸ್ಕಾರ. ಕಿರಿಕೀರ್ತಿ ಅಂತ. ಇದ್ದಕ್ಕಿದ್ದಂಗೆ ಶಾರುಖ್ ಖಾನ್ ಅವ್ರ ಕಣ್ಣಿಗೆ ನಮ್ಮ ದೇಶ ತುಂಬಾ ಟಾಲರೆಂಟ್, ಸಹಿಷ್ಣು ಆಗ್ಬಿಟ್ಟಿದೆ. ನೆನ್ನೆ ನಮ್ಮ ದೇಶದವ್ರಿಗೆಲ್ಲ ಸೇರಿ ಸಾರಿ ನಾನು ಹಂಗೆ ಹೇಳಿದ್ದಲ್ಲ, ಸಣ್ಣ ಪುಟ್ಟ ಎಲ್ಲ ಇರುತ್ತೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕ್ಷಮೆ ಕೇಳಿದ್ದಾರೆ. ಕೆಲವರು ಅವಾಗ ಬಹಳ ಹೇಳಿದ್ರಪ್ಪ, ಶಾರುಖ್ ಖಾನ್ ಹಂಗೆ ಹೇಳಿಲ್ಲ, ಚಚೆ ಅವನ ಹತ್ರ ಮನುಷ್ಯನೇ ಅಲ್ಲ ಅಂತ. ಅವತ್ತಂಗೆ ಹೇಳಿರ್ಲಿಲ್ಲ ಅಂದಿದ್ರೆ ಯಾಕೆ ಸ್ವಾಮಿ ನೆನ್ನೆ ಕ್ಷಮೆ ಕೇಳ್ತಿದ್ರು? ಅವತ್ತವರು ನಮ್ಮ ದೇಶ ಅಸಹಿಷ್ಣು ಅಂತ ಹೇಳಿದ್ದು ನಿಜ, ನೆನ್ನೆ ಕ್ಷಮೆ ಕೇಳಿದ್ದು ನಿಜ. ಇವತ್ತ್ಯಾಕೆ ಕ್ಷಮೆ ಕೇಳ್ತಿದ್ದಾರೆ? ಇದೊಂದು ಫೋಟೋ ತೋರಿಸ್ತೀನಿ ನೋಡಿ ಸ್ವಾಮಿ. ನೋಡಿದ್ರಾ? ಈ ಫೋಟೋದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಸಾಹೇಬ್ರು ನಾನು ಮಾರ್ಕೆಟಿಂಗ್ ಜೀನಿಯಸ್ ಅಂತ. ಹೌದು, ಅವ್ರ ಫೇಸ್ಬುಕ್ ಪೇಜ್ ಅಲ್ಲೇ ಹಾಕೊಂಡಿದ್ರು. ನೀವು ಮಾರ್ಕೆಟಿಂಗ್ ಜೀನಿಯಸ್ ಅಂತ ಗೊತ್ತಾಗ್ತಿದೆ ಸ್ವಾಮಿ. ನಾಳೆ ಸಿನಿಮಾ ರಿಲೀಸ್ ಇದೆ, ಇವತ್ತು ಕ್ಷಮೆ ಕೇಳ್ತೀರಾ ಅಂದ್ರೆ ನೀವು ಮಾರ್ಕೆಟಿಂಗ್ ಜೀನಿಯಸ್. ಪಾಪ ಅಷ್ಟೆಲ್ಲ ಕೋಟಿ ರೂಪಾಯಿ ದುಡ್ಡು ಹಾಕಿರ್ತೀರಾ, ಸಿನಿಮಾ ಫ್ಲಾಪ್ ಆಗ್ಬಿಟ್ರೆ ತುಂಬಾ ಬೇಜಾರು. ದೇಶದ ಬಗ್ಗೆ ಬೇಜಾನ್ ಬೇಕಾದಷ್ಟು ಏನ್ ಬೇಕಾದ್ರೆ ಅವಮಾನ ಮಾಡು, ಸಿನಿಮಾಗೆ ಇನ್ನೊಂದ್ ದಿನ ರಿಲೀಸಿಗೆ ಬಾಕಿ ಇದೆ ಅಂತಂದ್ರೆ ಸಾರಿ ಕೇಳ್ಬಿಡು. ನಮ್ ಜನ ದಡ್ರು ಬಂದು ಸಿನಿಮಾ ನೋಡಿ ಜೈ 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 ಅನ್ಬಿಟ್ಟು ನಿನ್ ಸಿನಿಮಾ ಗೆಲ್ಲಿಸ್ಬಿಟ್ಟು ಸೂಪರ್ ಹಿಟ್ ಮಾಡಿ ಬ್ಲಾಕ್ ಬಸ್ಟರ್ ಮಾಡಿ ಬಿಟ್ಬಿಡ್ತಾರೆ ಅಲ್ವಾ? ನಿಮಗೆ ಉದ್ಧಾರ ಆಗಕ್ಕೆ, ನಿಮಗೆ ಸ್ಟಾರ್ ಆಗಕ್ಕೆ, ಸೂಪರ್ ಸ್ಟಾರ್ ಆಗಕ್ಕೆ ನಮ್ ದೇಶ ಬೇಕು. ಸಿನಿಮಾ ಹತ್ರ ಬರ್ತಾ ಇದ್ದಂಗೆ ಸಿನಿಮಾ ಹೆಸರಲ್ಲಿ ಕಾಂಟ್ರವರ್ಸಿ ಮಾಡ್ಕೊಳ್ಳೋಕು ನಮ್ ದೇಶ ಬೇಕು, ಅವಮಾನ ಮಾಡೋಕು ನಮ್ ದೇಶ ಬೇಕು, ನಿಮ್ಮನ್ನು ಗೆಲ್ಸೋಕು ನಮ್ ದೇಶ ಬೇಕು, ಇವಾಗ ನಿಮ್ಮನ್ನು ಕ್ಷಮಿಸೋಕು ನಮ್ ದೇಶ ಬೇಕು. ನಿಮಗೆ ನಿಜವಾಗ್ಲೂ ದೇಶದ ಬಗ್ಗೆ ಅಭಿಮಾನ ಇದ್ದವರು, ಪ್ರೀತಿ ಇದ್ದವರು, ದೇಶಕ್ಕೆ ಅವಮಾನ ಮಾಡಿದಂತಹ ಇಂಥವ್ರು ಸಿನಿಮಾಗೆ ಹೋಗಬೇಡಿ. ನಿಜವಾಗ್ಲೂ ಹೋಗ್ಲೇಬೇಕು ಸಿನಿಮಾಗೆ, ಈ ವಾರ ನೋಡ್ಲೇಬೇಕು ಅಂತಿದ್ರೆ ಆ ಹುಚ್ಚ ವೆಂಕಟ್ ಸಿನಿಮಾ ರಿಲೀಸ್ ಆಗಿದೆ, ಹೋಗಿ ಅದನ್ನಾದ್ರೂ ನೋಡಿ. ತಂದೆ ತಾಯಿಗೆ ಹೆಂಗ್ ಗೌರವ ಕೊಡಬೇಕು, ನಾಡು ನುಡಿಗೆ ಹೆಂಗ್ ಗೌರವ ಕೊಡಬೇಕು, ಹೆಂಗ್ ಪ್ರೀತಿಸ್ಬೇಕು ಅಂತ ಅಟ್ಲೀಸ್ಟ್ ಫಿಲ್ಮ್ ಚೆನ್ನಾಗಿಲ್ಲ ಅಂದ್ರೂ ಆ ತರದೊಂದು 4 ಪಾಯಿಂಟ್ಸ್ ಆದ್ರೂ ಹೇಳಿರ್ತಾರೆ. ಯಾಕೆ ಇಂಥವ್ರನ್ನೆಲ್ಲ ಗೆಲ್ಸಿ 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 ನಾವೇ ಅವಮಾನ ಮಾಡ್ಕೊಂಡು ಸಾಯ್ಬೇಕು? ಸಾಕಷ್ಟು ಜನ ನನಗೆ ಇವಾಗ ಮೆಸೇಜು ಕಮೆಂಟ್ಸ್ ಶುರು ಮಾಡ್ಬಿಡ್ತಾರೆ, ನೀನು ಮುಸ್ಲಿಂ ಮತ್ತು ಹಿಂದೂಗಳ ನಡುವೆ ಬಾಂಧವ್ಯ ಹಾಳು ಮಾಡ್ತಿದ್ಯಾ ಅಂತ. ಸ್ವಾಮಿ, ನಾವ್ ಯಾವತ್ತೂ ಶಾರುಖ್ ಖಾನ್ ಅವರನ್ನ ಮುಸ್ಲಿಂ ಅಂತ ನೋಡೇ ಇಲ್ಲ. ನನ್ನ ದೇಶ ಸಹಿಷ್ಣು ಅನ್ನೋಕೆ ಸಾಕ್ಷಿ 101 ಕೋಟಿ ಜನ ಹಿಂದೂಗಳಿರೋ ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಅಂತ ಕರೆಸಿಕೊಳ್ಳುವಂತಹ ಮುಸ್ಲಿಂ ಬಾಂಧವರ ಒಂದು ಧರ್ಮದಿಂದ ಬಂದಂತಹ ಸ್ಟಾರ್ಗಳನ್ನ ಸೂಪರ್ ಸ್ಟಾರ್ ಮಾಡಿದ ದೇಶ ನನ್ನ ದೇಶ, ಭಾರತ ದೇಶ. ಹೆಂಗ್ ಸ್ವಾಮಿ? ಅವತ್ತು ಅವ್ರ ಸಿನಿಮಾ ನೋಡ್ಬೇಕಾದ್ರೆ, ಅವ್ರು ಸೂಪರ್ ಸ್ಟಾರ್ ಮಾಡ್ಬೇಕಾದ್ರೆ ನಾವು ಅವ್ರನ್ನ ಮುಸ್ಲಿಂ ಅಂತ ನೋಡಿಲ್ಲ. ಇವಾಗ ಅವ್ರ ದೇಶದ ವಿರುದ್ಧ ಮಾತಾಡಿದ ತಕ್ಷಣ ನಾವು ಅವ್ರ ವಿರುದ್ಧವಾಗಿ 4 ಮಾತಾಡ್ಬಿಟ್ರೆ ನೀವು ಮುಸ್ಲಿಂ ಅಂತ ಮಾತಾಡ್ತಿದ್ದೀರಿ ಅಂತ ಹೆಂಗ್ ಸ್ವಾಮಿ ಹೇಳ್ತೀರಾ? ನನ್ನ ಫ್ಯಾಮಿಲಿ ಬಿಟ್ಟು ನಾನು ಆಫೀಸ್ ನಲ್ಲಿ ಕಳೆಯೋ ಮೋಸ್ಟ್ ಆಫ್ ದ ಟೈಮ್ ನಾನು ಕಳೆಯೋದು ನನ್ನ ಮುಸ್ಲಿಂ ಫ್ರೆಂಡ್ ಮೊಹಮ್ಮದ್ ಅದಾಫಿರ್ ಜೊತೆಲಿ. ಅವನು ಶಾರುಖ್ ಖಾನ್ ಬಹಳ ದೊಡ್ಡ ಫ್ಯಾನು. ಅವನು ಇವತ್ತು ಹೇಳ್ತಾ ಇದ್ದಾನೆ, ನಾನು ಆ ಸಿನಿಮಾ ನೋಡಲ್ಲ ಸರ್, ದೇಶಕ್ಕೆ ಅವಮಾನ ಮಾಡಿದ ಒಂದು ಸಿನಿಮಾ ನಾನೇ ಯಾಕೆ ನೋಡ್ಬೇಕು ಅಂತ ಅವನು ಹೇಳ್ತಿದ್ದಾನೆ. ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು ಸ್ವಾಮಿ, ಇಲ್ಲಿ ಧರ್ಮ ಬರಲ್ಲ, ದೇಶ ಬರುತ್ತೆ. ದೇಶ ಮೊದಲು, ಧರ್ಮ ಆಮೇಲೆ. ಇಂಥವ್ ಸಿನಿಮಾಗಳನ್ನ ಇವತ್ತು ಮತ್ತೆ ಗೆಲ್ಸಿದ್ರೆ ನಾಳೆ ದಿನ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರು ಮತ್ತೊಂದು ಸಿನಿಮಾ ರಿಲೀಸ್ ಆಗೋಕೆ ಮುಂಚೆ ಮತ್ತೆ ಕ್ಷಮೆ ಕೇಳ್ತಾರೆ. ನಾವು ಕ್ಷಮಿಸ್ತಾ ಹೋಗ್ತೀವಿ, ಅವ್ರು ಬೆಳೀತಾ ಹೋಗ್ತಾರೆ. ಕೆಲವರು ಹೇಳಿದ್ರು, ಚೆನ್ನೈಗೆ ಎಷ್ಟು ಕೊಟ್ರು ನೋಡಿದ್ರ? 1 ಕೋಟಿ ಕೊಟ್ರು. ಸ್ವಾಮಿ, ಸಮುದ್ರದ ನೀರನ್ನ ಬಾವಿಗೆ ಎಸೆಯಕ್ಕೆ ಅವರೇ ಬೇಕಾ? ಸಮುದ್ರ ಕಟ್ಕೊಟ್ಟಿರೋದೇ ನಾವುಗಳಲ್ವಾ? ಇಡೀ ದೇಶ ಅವ್ರನ್ನ ಸಮುದ್ರ ಮಾಡಿದ್ವಿ, ಅದರಲ್ಲಿ ಒಂದು ಬಾವಿಗೆ ಒಂದು ಚೊಂಬು ನೀರು ಹಾಕಿದ ತಕ್ಷಣ ನಿಮಗೆ ದೊಡ್ಡ ವಿಷಯ ಅನಿಸ್ಬಿಡುತ್ತೆ. ಭಾರತೀಯರಾಗಿ ಯೋಚನೆ ಮಾಡಿ. ದೇಶಕ್ಕೆ ಅವಮಾನ ಮಾಡಿದವರು ಸಿನಿಮಾನ 3 ಗಂಟೆ ಕುತ್ಕೊಂಡು ಸಿನಿಮಾ ಹಾಲಲ್ಲಿ ನೋಡಿ ಚಪ್ಪಾಳೆ ತಟ್ಟು ಸೀಟಿ ಹೊಡೆದು ಮನೆಗೆ ಬಂದ್ರೆ ಅಲ್ಲ ಸ್ವಾಮಿ, ಈ ಟೈಮಲ್ಲಿ ನಾವು ಅವ್ರಿಗೆ ಪಾಠ ಕಲಿಸ್ಬೇಕು. ಈ ವಿಡಿಯೋ ನೋಡಿದ್ಮೇಲೆ ಕನಿಷ್ಠ 100 ಜನ ಸಿನಿಮಾಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದವರು ಸಿನಿಮಾ ನೋಡದೇ ಇದ್ರೆ ಈ ವಿಡಿಯೋ ಮಾಡಿರೋದಕ್ಕೆ ಸಾರ್ಥಕ ಆಗುತ್ತೆ. ನಮಸ್ಕಾರ.